ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಸಂಬಂಧಿಸಿದಂತೆ ಮತ್ತು ಧಾರವಾಡ ಯೂನಿವರ್ಸಿಟಿಗೆ ಸಂಬಂಧಿಸಿದಂತೆ PhD ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಧಾರವಾಡ ಯೂನಿವರ್ಸಿಟಿ ಅಥವಾ ಬ್ಯಾಂಗ್ಳೂರು ಯೂನಿವರ್ಸಿಟಿ PhDಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ PhD ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ರಿಸರ್ಚ್ ಮೆಥಡಾಲಜಿ ಮೇಲೆ MCQಗಳನ್ನು ಕೇಳಾಗುತ್ತೆ ಮತ್ತು ನಿಮ್ಮ ಸಬ್ಜೆಕ್ಟ್ ಮೇಲೆ MCQಗಳನ್ನು ಕೇಳಲಾಗುತ್ತೆ. ಸೊ ರಿಸರ್ಚ್ ಮೆಥಡಾಲಜಿ ಪ್ರಿಪ್ರೇಷನ್ಗಾಗಿ ನಾವು ಇಲ್ಲಿ ಒಂದು ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ವಿಡಿಯೋ ಲೆಕ್ಚರ್ ಸಿಗ್ತಾ ಇವೆ, 10 ಮಾಕ್ ಟೆಸ್ಟ್ಗಳು ಸಿಗ್ತವೆ, ಪ್ರಾಕ್ಟೀಸ್ MCQ ಸೆಟ್ ಕೂಡ ಇದೆ. ಇದರ ಜೊತೆಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ಕಂಪ್ಲೀಟ್ ನೋಟ್ಸ್ ಕೂಡ ಅವೈಲೇಬಲ್ ಇದೆ, ಅದು ಕೂಡ ಕೇವಲ 600 ರುಪೀಸ್ನಲ್ಲಿ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಇಲ್ಲಿ ಕೊಟ್ಟಿರುವ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು, 9860484765, ಅಥವಾ ನೀವು ಇನ್ನೊಂದು ನಂಬರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, 9743105335. ಸೊ ಈ ಎರಡು ನಂಬರ್ಗಳಲ್ಲಿ ನೀವು ಯಾವುದೇ ನಂಬರ್ಗೂ ಕೂಡ ಕಾಂಟ್ಯಾಕ್ಟನ್ನು ಮಾಡಿದ್ರೆ ಈ ಒಂದು ಮಟೀರಿಯಲ್ ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಈ ಒಂದು PhD ಎಂಟ್ರೆನ್ಸ್ ಟೆಸ್ಟ್ಗಾಗಿ ಈ ಒಂದು ಮಟೀರಿಯಲ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಅದೇ ರೀತಿ ಫ್ರೆಂಡ್ಸ್, ಇವಾಗ MCQಗಳಿಗೆ ಹೋಗೋಣ. ಮೊದಲನೇ MCQ ಬಂದುಬಿಟ್ಟು, ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೇರಿಯನ್ ಆಫ್ ಗುಡ್ ಸ್ಯಾಂಪಲ್ ಈಸ್. ಆಪ್ಷನ್ ಎ ಸ್ಯಾಂಪಲ್ ಸೈಜ್, ಆಪ್ಷನ್ ಬಿ ಲಾರ್ಜ್ ಸೈಜ್, ಆಪ್ಷನ್ ಸಿ ರೆಪ್ರೆಸೆಂಟೇಟಿವ್ನೆಸ್, ಆಪ್ಷನ್ ಡಿ ಆಂಬಿಗಿಟಿ. ಉತ್ತಮ ಮಾದರಿಯ ಒಂದು ಪ್ರಮುಖ ಮಾನದಂಡವೆಂದರೆ ಆಪ್ಷನ್ ಎ ಸಣ್ಣ ಗಾತ್ರ, ಆಪ್ಷನ್ ಬಿ ದೊಡ್ಡ ಗಾತ್ರ, ಆಪ್ಷನ್ ಸಿ ಪ್ರಾತಿನಿಧ್ಯ, ಆಪ್ಷನ್ ಡಿ ಅಸ್ಪಷ್ಟತೆ. So here the right answer is option C, representativeness is the right answer. Yes, it is the important criterion of the good sample, because if the population or if the sample is representing the population, then it will yield the good result. So ಯಾವಾಗ ಈ ಒಂದು ಸ್ಯಾಂಪಲ್ ಸೈಜ್ ಏನಿದೆ, ಸೊ ಮಾದರಿ ಏನಿದೆ ಜನಸಂಖ್ಯೆಯನ್ನು ಪ್ರತಿನಿಧಿಸ್ತಾ ಇದ್ದರೆ ಉತ್ತಮವಾದ ರಿಸಲ್ಟನ್ನು ಪಡಿಬೋದು. ಸೊ ಹೀಗಾಗಿ ಆಪ್ಷನ್ ಸಿ ಪ್ರಾತಿನಿಧ್ಯ ಎಂಬುದು ಸರಿಯಾಗಿದೆ. So a sample, it is a subset of individuals from a larger population. Sampling means selecting the group that you will actually collect data from in your research. For example, if you researching the opinions of students in your university, you could survey a sample of 100 students. ಸೊ ಮಾದರಿ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ದೊಡ್ಡ ಪಾಪ್ಯುಲೇಷನ್ನಿಂದ ಅಂದರೆ ದೊಡ್ಡ ಜನಸಂಖ್ಯೆಯ ಗಾತ್ರದಿಂದ ನಮಗೆ ಬೇಕಾದ ಕೆಲವೇ ಪ್ರಮಾಣದ ಜನರನ್ನು ಆಯ್ಕೆ ಮಾಡುವುದಕ್ಕೆ ನಾವು ಮಾದರಿ ಅಥವಾ ಸ್ಯಾಂಪಲ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಇಲ್ಲಿ ಒಂದು ಯೂನಿವರ್ಸಿಟಿಯಿಂದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿದೆ, ಹಾಗಾಗಿ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಸರ್ವೆ ಮಾಡುವುದು ಕಷ್ಟ ಆಗುತ್ತೆ, ಹಾಗಾಗಿ ನಾವು ಕೇವಲ 100 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಮಾದರಿ ಅಂತ ಕರಿತೀವಿ. So the next question is, which of the following type of research hypothesis is a prerequisite? Option A biographical study, option B experimental study, option C interpretative research, option D critical research. ಕೆಳಗಿನ ಯಾವ ರೀತಿಯ ಸಂಶೋಧನಾ ಊಹೆಯು ಪೂರ್ವ ಅವಶ್ಯಕವಾಗಿದೆ? ಆಪ್ಷನ್ ಎ ಜೀವನ ಚರಿತ್ರೆ, ಆಪ್ಷನ್ ಬಿ ಪ್ರಾಯೋಗಿಕ ಅಧ್ಯಯನ, ಆಪ್ಷನ್ ಸಿ ವ್ಯಾಖ್ಯಾನಾತ್ಮಕ ಸಂಶೋಧನೆ, ಆಪ್ಷನ್ ಡಿ ವಿಮರ್ಶಾತ್ಮಕ ಸಂಶೋಧನೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಎಸ್ ಆಪ್ಷನ್ ಬಿ ಎಕ್ಸ್ಪೀರಿಮೆಂಟಲ್ ಸ್ಟಡಿ ಇಸ್ ದ ರೈಟ್ ಆನ್ಸರ್. ಸೊ ಇಟ್ ಈಸ್ ಅ ಟೈಪ್ ಆಫ್ ರಿಸರ್ಚ್ ವಿಚ್ ಈಸ್ ಪ್ರೀರಿಕ್ವಿಸೈಟ್. ಈ ಕೆಳಗಿನ ಪ್ರಾಯೋಗಿಕ ಅಧ್ಯಯನ ಏನಿದೆ ಇದು ಒಂದು ಪೂರ್ವ ಅವಶ್ಯಕವಾಗಿದೆ. ಸೊ ಹೀಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ಎಕ್ಸ್ಪೀರಿಮೆಂಟಲ್ ರಿಸರ್ಚ್, ಇಟ್ ಈಸ್ ಅ ಮೆಥಡ್ ಆಫ್ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಡೇಟಾ ಆನ್ ಅ ಸಬ್ಜೆಕ್ಟ್ ಥ್ರೂ ಅಬ್ಸರ್ವೇಷನ್ ಇನ್ ಕಂಟ್ರೋಲ್ಡ್ ಸೆಟ್ಟಿಂಗ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಬೆನಿಫಿಟ್ಸ್ ಆಫ್ ಎಕ್ಸ್ಪೀರಿಮೆಂಟಲ್ ರಿಸರ್ಚ್. ದಿ ರಿಸರ್ಚ್ ಡಿಸೈನ್ ಕ್ಯಾನ್ ಹೆಲ್ಪ್ ಯು ಬೆಟರ್ ಯೂಸ್ ಇಟ್ ಇನ್ ಯುವರ್ ಪ್ರೊಫೆಷನಲ್ ಕರಿಯರ್. Now the next question is, which one of the following methods is known as probability sampling? ಈ ಕೆಳಗಿನ ಯಾವ ವಿಧಾನಗಳನ್ನು ಸಂಭವನೀಯತೆಯ ಮಾದರಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಅ ಸ್ಯಾಂಪಲ್ ಸೆಲೆಕ್ಟೆಡ್ ಬೈ ಟಿಪೆಟ್ಸ್ ನಂಬರ್ ಫ್ರಮ್ ದ ಗಿವನ್ ಟೋಟಾಲಿಟಿ, ಆಪ್ಷನ್ ಬಿ ಅ ಸ್ಯಾಂಪಲ್ ಸೆಲೆಕ್ಟೆಡ್ ಫ್ರಮ್ ದೋಸ್ ಹೂ ವೇರ್ ವೇರಿಯೇಬಲ್ಸ್, ಆಪ್ಷನ್ ಸಿ ಅ ಸ್ಯಾಂಪಲ್ ಸೆಲೆಕ್ಟೆಡ್ ಕನ್ಸಿಡರಿಂಗ್ ದ ಪರ್ಪಸ್ ಆಫ್ ರಿಸರ್ಚ್, option D a sample selected by considering the various categories of respondents. Yes, here the right answer is option A is the right answer. Yes, related to probability sampling, the right answer is option A, a sample selected by Tippett's number from the given totality. So probability sampling means it refers to the selection of a sample from a population
when this selection is based on the principle of randomization, that is random selection. And probability sampling, it is more complex, it consumes more time and usually more costly than the non-probability sampling. The next question is, which types of sampling method is ideally suited where there is no knowledge about population? Option A, conventional sampling method. Option B, purposive sampling method. Option C, quota sampling method. Option D, snowball sampling method. ಜನಸಂಖ್ಯೆಯ ಬಗ್ಗೆ ಯಾವುದೇ ಜ್ಞಾನವಿಲ್ಲದಿರುವಲ್ಲಿ ಯಾವ ರೀತಿಯ ಮಾದರಿ ವಿಧಾನ ಸೂಕ್ತವಾಗಿದೆ? ಆಪ್ಷನ್ ಎ ಸಾಂಪ್ರದಾಯಿಕ ಮಾದರಿ ವಿಧಾನ. ಆಪ್ಷನ್ ಬಿ ಉದ್ದೇಶಿತ ಮಾದರಿ ವಿಧಾನ. ಆಪ್ಷನ್ ಸಿ ಕೋಟಾ ಮಾದರಿ ವಿಧಾನ. ಆಪ್ಷನ್ ಡಿ ಸ್ನೋಬಾಲ್ ಮಾದರಿ ವಿಧಾನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಮೆಥಡ್. ಸ್ನೋಬಾಲ್ ಮಾದರಿ ವಿಧಾನ ಇಲ್ಲಿ ಸರಿಯಾಗಿದೆ. Snowball sampling, it is a non-probability sampling technique where existing study subjects recruit future subjects from among their acquaintances. Means here one researcher will choose one person and that person is going to choose another person. Thus here the sample group is said to grow like rolling snowball. ಸೊ ಸ್ನೋಬಾಲ್ ಸ್ಯಾಂಪ್ಲಿಂಗ್ನಲ್ಲಿ ಏನಾಗ್ತಾ ಇದೆ, ಸಂಶೋಧಕ ಒಬ್ಬ ವ್ಯಕ್ತಿಯನ್ನು ಚೂಸ್ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಚೂಸ್ ಮಾಡ್ತಾ ಇದ್ದಾನೆ. ಸೊ ಇದು ಹೀಗೆ ಸಾಗ್ತಾ ಇದೆ. The next question is, a relationship in which change in one variable always induce change in another variable is known as? Option A, positive correlation. Option B, linear correlation. Option C, unbounding relation. Option D, cause and effect relationship. ಒಂದು ವೇರಿಯೇಬಲ್ನಲ್ಲಿನ ಬದಲಾವಣೆಯು ಯಾವಾಗಲೂ ಮತ್ತೊಂದು ವೇರಿಯೇಬಲ್ನಲ್ಲಿ ಬದಲಾವಣೆಯನ್ನು ಉಂಟು ಮಾಡುವ ಸಂಬಂಧವನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಧನಾತ್ಮಕ ಪರಸ್ಪರ ಸಂಬಂಧ. ಆಪ್ಷನ್ ಬಿ ಲೀನಿಯರ್ ಪರಸ್ಪರ ಸಂಬಂಧ. ಆಪ್ಷನ್ ಸಿ ಆಧಾರರಹಿತ ಸಂಬಂಧ. ಆಪ್ಷನ್ ಡಿ ಕಾರಣ ಮತ್ತು ಪರಿಣಾಮ ಸಂಬಂಧ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್. ಕಾರಣ ಮತ್ತು ಪರಿಣಾಮ ಸಂಬಂಧ. Yes, a cause and effect relationship, it is a relationship in which one event makes another event to happen. The next question is, objectives of research studies depend upon? Option A, the society to be studied. Option B, the goal to be attained. Option C, the personality patterns of the research scholar. Option D, none of these. ಸಂಶೋಧನಾ ಅಧ್ಯಯನದ ಉದ್ದೇಶಗಳು ಏನನ್ನು ಅವಲಂಬಿಸಿರುತ್ತವೆ? ಆಪ್ಷನ್ ಎ ಅಧ್ಯಯನ ಮಾಡಬೇಕಾದ ಸಮಾಜ. ಆಪ್ಷನ್ ಬಿ ಸಾಧಿಸಬೇಕಾದ ಗುರಿ. ಆಪ್ಷನ್ ಸಿ ಸಂಶೋಧನಾ ವಿದ್ವಾಂಸರ ವ್ಯಕ್ತಿತ್ವ ಮಾದರಿಗಳು. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಸ್ಟಡೀಸ್ ಡಿಪೆಂಡ್ ಅಪಾನ್ ದ ಗೋಲ್ ಟು ಬಿ ಅಟೇನ್ಡ್. ಸಂಶೋಧನಾ ಅಧ್ಯಯನದ ಉದ್ದೇಶಗಳು ಸಾಧಿಸಬೇಕಾದ ಗುರಿಯನ್ನು ಅವಲಂಬಿಸಿರುತ್ತವೆ. The next question is, the final result of a study will be more accurate if the sample drawn is? Option A, taken randomly. Option B, fixed by quota. Option C, representative to the population. Option D, purposive. ಮಾದರಿಯನ್ನು ಚಿತ್ರಿಸಿದರೆ ಅಧ್ಯಯನದ ಅಂತಿಮ ಫಲಿತಾಂಶವು ಹೆಚ್ಚು ನಿಖರವಾಗಿರುತ್ತದೆ. ಆಪ್ಷನ್ ಎ, ಯಾದೃಚ್ಛಿಕವಾಗಿ ತೆಗೆದುಕೊಳ್ಳುವುದರಿಂದ, ಅಂದರೆ ಯಾವ ರೀತಿ ನಾವು ಮಾದರಿಯನ್ನು ತೆಗೆದುಕೊಂಡ್ರೆ ಅಂತಿಮ ಫಲಿತಾಂಶ ಹೆಚ್ಚು ನಿಖರವಾಗಿರ್ತದೆ. ಆಪ್ಷನ್ ಎ ಯಾದೃಚ್ಛಿಕವಾಗಿ ತೆಗೆದುಕೊಳ್ಳುವುದರಿಂದ. ಆಪ್ಷನ್ ಬಿ ಕೋಟಾದಿಂದ ನಿಗದಿಪಡಿಸುವುದರಿಂದ. ಆಪ್ಷನ್ ಸಿ ಜನಸಂಖ್ಯೆಯ ಪ್ರತಿನಿಧಿಯಿಂದ. ಆಪ್ಷನ್ ಡಿ ಉದ್ದೇಶಿತದಿಂದ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರಿಪ್ರೆಸೆಂಟೇಟಿವ್ ಟು ದ ಪಾಪ್ಯುಲೇಷನ್. ಎಸ್, ಇಫ್ ದ ಸ್ಯಾಂಪಲ್ ರಿಪ್ರೆಸೆಂಟ್ ದ ಪಾಪ್ಯುಲೇಷನ್ ಕರೆಕ್ಟ್ಲಿ ದೆನ್ ಇಟ್ ವಿಲ್ ಗಿವ್ ಗುಡ್ ರಿಸಲ್ಟ್. ಯಾವಾಗ ಮಾದರಿಯು ಜನಸಂಖ್ಯೆಯನ್ನು ಪ್ರತಿನಿಧಿಸ್ತಾ ಇದೆ, ಇದರಿಂದ ಅಂತಿಮ ಫಲಿತಾಂಶವು ಕೂಡ ಹೆಚ್ಚು ನಿಖರವಾಗಿ ಬರ್ತಾ ಇದೆ. ದ ನೆಕ್ಸ್ಟ್ ಕ್ವಶನ್ ಈಸ್, ದ ಟೈಪ್ ಆಫ್ ರಿಸರ್ಚ್ ಇನ್ ವಿಚ್ ದ ರಿಸರ್ಚರ್ ಗೇನ್ಸ್ ಫೆಮಿಲಿಯಾರಿಟಿ ವಿತ್ ಅ ಫೆನಾಮಿನಾನ್ ಆರ್ ಟು ಅಚೀವ್ ನ್ಯೂ ಇನ್ಸೈಟ್ಸ್ ಇನ್ ಟು ಇಟ್, ಇಟ್ ಈಸ್ ನೋನ್ ಆ್ಯಸ್? ಆಪ್ಷನ್ ಎ ಡಯಾಗ್ನೋಸ್ಟಿಕ್ ರಿಸರ್ಚ್ ಸ್ಟಡಿ. ಆಪ್ಷನ್ ಬಿ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಸ್ಟಡಿ. ಆಪ್ಷನ್ ಸಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಸ್ಟಡಿ. ಆಪ್ಷನ್ ಡಿ ಹೈಪೋಥೆಸಿಸ್ ಟೆಸ್ಟಿಂಗ್ ಸ್ಟಡಿ. ಸಂಶೋಧಕರು ಒಂದು ವಿದ್ಯಮಾನದೊಂದಿಗೆ ಪರಿಚಿತತೆಯನ್ನು ಪಡೆಯುವ ಅಥವಾ ಅದರ ಬಗ್ಗೆ ಹೊಸ ಒಳನೋಟಗಳನ್ನು ಸಾಧಿಸುವ ಸಂಶೋಧನೆಯ ಪ್ರಕಾರವನ್ನು ಏನೆಂದು ಕರೆಯಲಾಗ್ತದೆ? ಆಪ್ಷನ್ ಎ ರೋಗ ನಿರ್ಣಯದ ಸಂಶೋಧನಾ ವಿಧಾನ. ಆಪ್ಷನ್ ಬಿ ಪರಿಶೋಧನಾ ಸಂಶೋಧನಾ ಅಧ್ಯಯನ. ಆಪ್ಷನ್ ಸಿ ವಿವರಣಾತ್ಮಕ ಸಂಶೋಧನಾ ಅಧ್ಯಯನ. ಆಪ್ಷನ್ ಡಿ ಊಹೆಯ ಪರೀಕ್ಷಾ ಅಧ್ಯಯನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಕ್ಸ್ಪ್ಲೋರೇಟರಿ
research study. ಪರಿಶೋಧನಾ ಸಂಶೋಧನಾ ವಿಧಾನ. Yes, exploratory research, it is used when a researcher area has not been thoroughly examined before. Then exploratory research, it is done to identify the nature of the problem, and here the researcher must be prepared to alter the course if new information is discovered. Next question is, in which research method direct cause and effect relationship study is established? Option A, ex post facto method. Option B, survey method. Option C, case study method. Option D, experimental method. ಎಸ್, ಯಾವ ಸಂಶೋಧನಾ ವಿಧಾನದಲ್ಲಿ ನೇರ ಕಾರಣ ಮತ್ತು ಪರಿಣಾಮ ಸಂಬಂಧವನ್ನು ಅಧ್ಯಯನ ಮಾಡಲಾಗ್ತದೆ? ಆಪ್ಷನ್ ಎ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ವಿಧಾನ. ಆಪ್ಷನ್ ಬಿ, ಸಮೀಕ್ಷಾ ವಿಧಾನ. ಆಪ್ಷನ್ ಸಿ, ಕೇಸ್ ಸ್ಟಡಿ ವಿಧಾನ. ಆಪ್ಷನ್ ಡಿ, ಪ್ರಾಯೋಗಿಕ ವಿಧಾನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಕ್ಸ್ಪಿರಿಮೆಂಟಲ್ ಮೆಥಡ್, ಪ್ರಾಯೋಗಿಕ ವಿಧಾನ. So experimental research means here the researcher directly manipulates the independent variable in order to assess its effect on the dependent variable. Researcher utilizes the principle of randomization in research on the basis of which they can infer that other things remaining equal, the effect is result of manipulation of cause. And direct cause of effect relationship study is established in experimental research. So here the right answer is option D, experimental method. The next question is, which one of the following is the main feature of qualitative research? Option A, avoids positivist assumptions and data analysis. Option B, subscribes to pre-existing categories. Option C, collects data in numerical form. Option D, uses the empirical method of data analysis. ಕೆಳಗಿನವುಗಳಲ್ಲಿ ಯಾವುದು ಗುಣಾತ್ಮಕ ಸಂಶೋಧನೆಯ ಮುಖ್ಯ ಲಕ್ಷಣವಾಗಿದೆ? ಆಪ್ಷನ್ ಎ, ಸಕಾರಾತ್ಮಕ ಊಹೆಗಳು ಮತ್ತು ಡೇಟಾ ವಿಶ್ಲೇಷಣೆಯನ್ನು ತಪ್ಪಿಸುತ್ತದೆ. ಆಪ್ಷನ್ ಬಿ, ಮೊದಲೇ ಅಸ್ತಿತ್ವದಲ್ಲಿರುವ ವರ್ಗಗಳಿಗೆ ಚಂದಾದಾರರಾಗುತ್ತಾರೆ. ಆಪ್ಷನ್ ಸಿ, ಸಂಖ್ಯಾತ್ಮಕ ರೂಪದಲ್ಲಿ ಡೇಟಾವನ್ನು ಸಂಗ್ರಹಿಸುತ್ತದೆ. ಆಪ್ಷನ್ ಡಿ, ಆ ಡೇಟಾ ವಿಶ್ಲೇಷಣೆಯ ಪ್ರಾಯೋಗಿಕ ವಿಧಾನವನ್ನು ಬಳಸುತ್ತದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಎಸ್, ದ ಮೇನ್ ಫೀಚರ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಅವಾಯ್ಡ್ಸ್ ಪಾಸಿಟಿವಿಸ್ಟ್ ಅಸಂಪ್ಷನ್ಸ್ ಆ್ಯಂಡ್ ಡೇಟಾ ಅನಲೈಸಿಸ್. ಸಕಾರಾತ್ಮಕ ಊಹೆಗಳು ಮತ್ತು ಡೇಟಾ ವಿಶ್ಲೇಷಣೆಯನ್ನು ತಪ್ಪಿಸುತ್ತದೆ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, ದ ಟರ್ಮ್ ರಿಸರ್ಚ್ ಮೆಥಡಾಲಜಿ ರೆಫರ್ಸ್ ಟು. ಸಂಶೋಧನಾ ವಿಧಾನ ಎಂಬ ಪದ ಏನನ್ನು ಸೂಚಿಸ್ತಾ ಇದೆ? ಆಪ್ಷನ್ ಎ, ದ ಮೆಥಡ್ಸ್ ಯೂಸ್ಡ್ ಇನ್ ಡೇಟಾ ಕಲೆಕ್ಷನ್ ಆ್ಯಂಡ್ ಅನಲೈಸಿಸ್. ಆಪ್ಷನ್ ಬಿ, ದ ರೂಲ್ಸ್ ಫಾರ್ ರೈಟಿಂಗ್ ಅ ರಿಸರ್ಚ್ ರಿಪೋರ್ಟ್ ಆರ್ ಪೇಪರ್. ಆಪ್ಷನ್ ಸಿ, ದ ಸ್ಪೆಸಿಫಿಕ್ ಮೆಥಡ್ಸ್ ಆಫ್ ಸ್ಟಡಿ ಆ್ಯಂಡ್ ಅನಲೈಸಿಸ್. Option D, the theoretical paradigm for data collection, analysis and interpretation. Yes, here the right answer is option D. Research methodology refers to the theoretical paradigm for data collection, analysis and interpretation. ಸಂಶೋಧನಾ ವಿಧಾನ ಅಂತಂದರೆ ದತ್ತಾಂಶಗಳ ಸಂಗ್ರಹಣೆ, ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಿಸುವುದಾಗಿದೆ. So research methodology, it is a way of explaining how a researcher intends to carry out their research. It is logical, systematic plan to resolve a research problem. The next question is, which of the following methods is used in empirical research? ಪ್ರಾಯೋಗಿಕ ಸಂಶೋಧನೆಯಲ್ಲಿ ಈ ಕೆಳಗಿನ ಯಾವ ವಿಧಾನವನ್ನು ಬಳಸಲಾಗ್ತದೆ? ಆಪ್ಷನ್ ಎ, ಇಂಡಕ್ಟಿವ್ ಮೆಥಡ್. ಆಪ್ಷನ್ ಬಿ, ಡಿಡಕ್ಟಿವ್ ಮೆಥಡ್. ಆಪ್ಷನ್ ಸಿ, ಇನಿಷಿಯೇಟಿವ್ ಮೆಥಡ್. ಆಪ್ಷನ್ ಡಿ, ಸೈಂಟಿಫಿಕ್ ಮೆಥಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸೈಂಟಿಫಿಕ್ ಮೆಥಡ್ ಈಸ್ ಯೂಸ್ಡ್ ಇನ್ ಎಂಪಿರಿಕಲ್ ರಿಸರ್ಚ್. ಈ ಪ್ರಾಯೋಗಿಕ ಸಂಶೋಧನೆಗಳಲ್ಲಿ ವೈಜ್ಞಾನಿಕ ವಿಧಾನವನ್ನು ಬಳಕೆ ಮಾಡಲಾಗ್ತದೆ. ಸೊ ರಿಸರ್ಚ್ ಈಸ್ ಅ ಸಿಸ್ಟಮ್ಯಾಟಿಕ್ ವೇ ಆಫ್ ಇನ್ವೆಸ್ಟಿಗೇಷನ್, ಅ ಪ್ರೋಸೆಸ್ ಆಫ್ ಡಿಸ್ಕವರಿಂಗ್ ನ್ಯೂ ನಾಲೆಜ್. ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಸರ್ಚಿಂಗ್ ಫಾರ್ ಆ್ಯಂಡ್ ಗ್ಯಾದರಿಂಗ್ ಇನ್ಫಾರ್ಮೇಷನ್, ಯೂಶುವಲಿ ಟು ಆನ್ಸರ್ ಎ ಪರ್ಟಿಕ್ಯುಲರ್ ಕ್ವೆಶ್ಚನ್. ಈಚ್ ರಿಸರ್ಚ್ ಸ್ಟಡಿ ಹ್ಯಾಸ್ ಇಟ್ಸ್ ಓನ್ ಸ್ಪೆಸಿಫಿಕ್ ಪರ್ಪಸ್. The difference between sample statistic and its corresponding population parameter is: option A, sampling error. Option B, measurement error. Option C, coverage error. Option D, non-response error. ಮಾದರಿ ಅಂಕಿಅಂಶ ಮತ್ತು ಅದರ ಅನುಗುಣವಾದ ಜನಸಂಖ್ಯೆಯ ನಿಯತಾಂಕದ ನಡುವಿನ ವ್ಯತ್ಯಾಸ. ಆಪ್ಷನ್ ಎ, ಮಾದರಿ ದೋಷ. ಆಪ್ಷನ್ ಬಿ, ಮಾಪನ ದೋಷ. ಆಪ್ಷನ್ ಸಿ, ಕವರೇಜ್ ದೋಷ. ಆಪ್ಷನ್ ಡಿ, ಪ್ರತಿಕ್ರಿಯೆ ಇಲ್ಲದ ದೋಷ. Yes, here the right answer is option A, sampling error, ಮಾದರಿ ದೋಷ.
A sampling error, it is a statistical error that occurs when an analyst does not select a sample that represents the entire population. As a result, the results found in the sample do not represent the results that would be obtained from the entire population. So it is known as the sampling error. The next question is, among the following, choose the most suitable test that can be applied to examine the influence of one factor on different groups. ಕೆಳಗಿನವುಗಳಲ್ಲಿ ವಿಭಿನ್ನ ಗುಂಪುಗಳ ಮೇಲೆ ಒಂದು ಅಂಶದ ಪ್ರಭಾವವನ್ನು ಪರೀಕ್ಷಿಸಲು ಅನ್ವಯಿಸಬಹುದಾದ ಅತ್ಯಂತ ಸೂಕ್ತವಾದ ಪರೀಕ್ಷೆಯನ್ನು ಆಯ್ಕೆ ಮಾಡಿ. ಆಪ್ಷನ್ ಎ ಟಿ ಟೆಸ್ಟ್, ಆಪ್ಷನ್ ಬಿ ಎಫ್ ಟೆಸ್ಟ್, ಆಪ್ಷನ್ ಸಿ ಕೈ ಸ್ಕ್ವೇರ್ ಟೆಸ್ಟ್, ಆಪ್ಷನ್ ಡಿ ನನ್ ಆಫ್ ದಿಸ್. ದ ರೈಟ್ ಆನ್ಸರ್ is option B, F test. The next question, the learner index measures option A market power, option B price, option C price marginal cost, option D none of the above. ಲರ್ನರ್ ಇಂಡೆಕ್ಸ್ನ ಅಳತೆಗಳು, ಆಪ್ಷನ್ ಎ ಮಾರುಕಟ್ಟೆ ಶಕ್ತಿ, ಆಪ್ಷನ್ ಬಿ ಬೆಲೆ, ಆಪ್ಷನ್ ಸಿ ಬೆಲೆ ಕನಿಷ್ಠ ವೆಚ್ಚ, ಆಪ್ಷನ್ ಡಿ ಮೇಲ್ನೇ ಯಾವುದು ಅಲ್ಲ. ಎಸ್, ಲರ್ನರ್ ಇಂಡೆಕ್ಸ್ ಇಸ್ ಗೋಯಿಂಗ್ ಟು ಮೆಜರ್ ದಿ ಮಾರ್ಕೆಟ್ ಪವರ್. ಈ ಲರ್ನರ್ ಇಂಡೆಕ್ಸ್ ಮಾರುಕಟ್ಟೆ ಶಕ್ತಿಯನ್ನು ಅಳತೆ ಮಾಡ್ತಾ ಇದೆ. ಲರ್ನರ್ ಇಂಡೆಕ್ಸ್ ಇನ್ ಎಕನಾಮಿಕ್ಸ್, ಇಟ್ ಈಸ್ ಅ ಮೆಜರ್ ಆಫ್ ದಿ ಮಾರ್ಕೆಟ್ ಪವರ್ ಆಫ್ ಎ ಫರ್ಮ್. And Lerner index formalized by Russian British economist Abba P. Lerner in the year 1934. And the Lerner index formula is P minus MCP. The next question is, action research that is usually meant for professional people is option A longitudinal research, option B an applied research, option C a research initiated to solve an immediate problem, option D a research with socio-economic objective. ಸಾಮಾನ್ಯವಾಗಿ ವೃತ್ತಿಪರ ಜನರಿಗೆ ಉದ್ದೇಶಿಸಲಾದ ಕ್ರಿಯಾ ಸಂಶೋಧನೆ. ಆಪ್ಷನ್ ಎ ಒಂದು ಉದ್ದದ ಸಂಶೋಧನೆ, ಆಪ್ಷನ್ ಬಿ ಒಂದು ಅನ್ವಯಿಕ ಸಂಶೋಧನೆ, ಆಪ್ಷನ್ ಸಿ ತಕ್ಷಣದ ಸಮಸ್ಯೆಯನ್ನು ಪರಿಹರಿಸಲು ಪ್ರಾರಂಭಿಸಲಾದ ಸಂಶೋಧನೆ, ಆಪ್ಷನ್ ಡಿ ಸಾಮಾಜಿಕ ಆರ್ಥಿಕ ಉದ್ದೇಶದೊಂದಿಗೆ ಸಂಶೋಧನೆ. ಎಸ್, ಆಕ್ಷನ್ ರಿಸರ್ಚ್. Yes, action research means it is a research which is initiated to solve immediate problem. ತಕ್ಷಣದ ಸಮಸ್ಯೆಯನ್ನು ಪರಿಹರಿಸಲು ಪ್ರಾರಂಭಿಸಲಾದ ಸಂಶೋಧನೆಯನ್ನು ಆಕ್ಷನ್ ರಿಸರ್ಚ್ ಎಂದು ಕರೆಯುತ್ತೇವೆ. So action research, it is a research method that aims to solve immediate problems. So action research, it is first used by in 1944 by Professor Kurt Lewin. The next question is, what do you consider as the main aim of interdisciplinary research? Option A to bring out holistic approach to research, option B to reduce the emphasis of single subject in research domain, option C to oversimplify the problem of research, option D to create a new trend in methodology in research methodology. ಎಸ್, ಅಂತರ್ ಶಿಕ್ಷಣ ಸಂಶೋಧನೆಯ ಮುಖ್ಯ ಗುರಿ ಎಂದು ನೀವು ಏನು ಪರಿಗಣಿಸುತ್ತೀರಿ? ಆಪ್ಷನ್ ಎ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರಲು, ಆಪ್ಷನ್ ಬಿ ಸಂಶೋಧನಾ ಕ್ಷೇತ್ರದಲ್ಲಿ ಒಂದೇ ವಿಷಯದ ಮಹತ್ವವನ್ನು ಕಡಿಮೆ ಮಾಡಲು, ಆಪ್ಷನ್ ಸಿ ಸಂಶೋಧನೆಯ ಸಮಸ್ಯೆಯನ್ನು ಹೆಚ್ಚು ಸರಳಗೊಳಿಸಲು, ಆಪ್ಷನ್ ಡಿ ಸಂಶೋಧನಾ ವಿಧಾನದಲ್ಲಿ ಹೊಸ ಪ್ರವೃತ್ತಿಯನ್ನು ರಚಿಸಲು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್. Yes, here the right. What do you consider as the main aim of interdisciplinary research? ಅಂತರ್ ಶಿಕ್ಷಣ ಸಂಶೋಧನೆಯ ಮುಖ್ಯ ಗುರಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಟು ಬ್ರಿಂಗ್ ಔಟ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್. ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರುವುದು. ಸೊ interdisciplinary research, it is a mode of research by teams or individuals that is going to integrate information, data, techniques, tools, concepts from two or more disciplines or bodies of specialized knowledge to advance fundamental understanding or to solve the problems. Yes, the next question is, 9 years old children are taller than 7 years old ones. It is an examples of. ಎಸ್, 9 ವರ್ಷದ ವಯಸ್ಸಿನ ಮಕ್ಕಳು 7 ವರ್ಷದ ಮಕ್ಕಳಿಗಿಂತ ಹೆಚ್ಚು ಎತ್ತರ ಆಗಿದ್ದಾರೆ. ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ವರ್ಟಿಕಲ್ ಸ್ಟಡೀಸ್, ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್, ಆಪ್ಷನ್ ಸಿ ಕೇಸ್ ಸ್ಟಡೀಸ್, ಆಪ್ಷನ್ ಡಿ ಎಕ್ಸ್ಪಿರಿಮೆಂಟಲ್ ಸ್ಟಡೀಸ್. ಎಸ್ ಫ್ರೆಂಡ್, ದಿಸ್ ಕ್ವೆಶ್ಚನ್ ಈಸ್ ಫಾರ್ ಯು. ಯು ಹ್ಯಾವ್ ಟು ಕಮೆಂಟ್ ದ ರೈಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್. ಈ ಒಂದು ಪ್ರಶ್ನೆ ನಿಮಗೆ ಹೋಮ್ವರ್ಕ್ ಆಗಿ ನೀಡಲಾಗಿದೆ. ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಅದೇ ರೀತಿ ಫ್ರೆಂಡ್, ದಿಸ್ ಈಸ್ ಅಬೌಟ್ ಅವರ್ ಲಾಸ್ಟ್ ದಿಸ್ ಈಸ್ ಅವರ್ ಟುಡೇ ಸೆಷನ್.
And if you are preparing for Bangalore University PhD entrance test or Dharwad University PhD entrance test, here for your preparation the Global Online has come up with research methodology course, where you will get research methodology, video lectures, 10 mock tests with solution, practice MCQ set, notes on research methodology, only at rupees 600. If you want to join, you can contact the given number. Yes friends, I wish all the best to all. Thank you.